ಆ ನೀರಿನ ಕಲ್ಮಶ ಆಗಿ ಜಲಮಾಲಿನ್ಯ ಕೂಡ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿನ ಜನರು ಆರೋಪನ ಮಾಡ್ತಾ ಇದ್ದಾರೆ. ಇದ್ರ ಬೆನ್ನಲ್ಲೇನೆ ಆಷಾಢದಲ್ಲಿ ಅಧಿಕ ಮಾಸ ಎಂಬಂತೆ ಅಕ್ಕಪಕ್ಕದ ಗ್ರಾಮಗಳು ಕೂಡ ಸೇರ್ಕೊಂಡು ತೋಟದಲ್ಲಿ ಮನೆ ಕಟ್ಟೋರಿಗೆ ತೆರಿಗೆ, ಅನುಮತಿ ಮತ್ತೆ ಯುಜಿಡಿ ಇವೆಲ್ಲವನ್ನು ಕೂಡ ಹೊರಹಾಕಿ ತೆರಿಗೆ ಹೆಚ್ಚಿಸಿಕೊಳ್ಳುವ ಮತ್ತೆ ಲೇಔಟ್ಗಳಿಗೆ ಅನುಕೂಲವನ್ನು ಕಲ್ಪಿಸುವಂತಹ ಉದ್ದೇಶ ಇದು ಆಗಿದೆ ಅಂತಲೇನೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವೈಜ್ಞಾನಿಕ ತೀರ್ಮಾನ ಇದು ಅಂತಲೇನೆ ಪ್ರೀ ಪ್ಲಾನ್ಡ್ ಇಲ್ಲದೆ ಇರುವಂತಹ ಪ್ಲಾನ್ ಅಂತ ಹೇಳ್ಬಿಟ್ಟೇನೇನೆ ಎಲ್ಲರೂ ಹೇಳ್ತಾ ಇರೋದು. ಪ್ರತಿಯೊಬ್ಬ ಗ್ರಾಮಸ್ಥರು ಕೂಡ ಎಚ್ಚೆತ್ಕೊಳ್ಳಿ ಅಂತ ಹೇಳ್ಬಿಟ್ಟೇನೇನೆ ಹೇಳ್ತಾ ಇರೋದು. ಯಾಕಂದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉತ್ತಮ ರಸ್ತೆ, 1 ಅಥವಾ 2 ದಿನಕ್ಕೆ ಉತ್ತಮ ನೀರಿನ ಪೂರೈಕೆ ಸೌಲಭ್ಯ ಮತ್ತೆ ಶುಚಿತ್ವಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದಾರೆ. ಮತ್ತೆ ನಗರಸಭೆಗೆ ಹೋಲಿಸಿದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆರಿಗೆ ತುಂಬಾನೇ ಕಡಿಮೆ ಇದೆ. ಇದೊಂದು ಪ್ಲಸ್ ಪಾಯಿಂಟ್ ಆಗಿರೋದು. ಯಾಕಂದ್ರೆ ದೊಡ್ಡಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಅನೇಕ ಕಡೆ ಮಣ್ಣಿನ ರಸ್ತೆ, ಇವತ್ತಿಗೂ ಕೂಡ ಮಣ್ಣಿನ ರಸ್ತೆಗಳಿದೆ. ಗುಣಮಟ್ಟದ ರಸ್ತೆಯನ್ನ ಎಲ್ಲೂ ಕೂಡ ನಾವು ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನ. ಅಲ್ಲದೆ 1 ವಾರಕ್ಕೊಮ್ಮೆ ನೀರು ಕೂಡ ಇವತ್ತು ಬರ್ತಾ ಇರೋದು. ಸಿಬ್ಬಂದಿಗಳ ಕೊರತೆ ಮತ್ತೆ ದೊಡ್ಡಬಳ್ಳಾಪುರ ಜನತೆಗೆ ನಗರಸಭೆ ಕೆಲಸ ಕಾರ್ಯ ಬಿಟ್ಟು ಅಲಿಬೇಕಾದಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಆದ್ರೆ ಗ್ರಾಮ ಪಂಚಾಯಿತಿ ಅಲ್ಲೇ ಅಕ್ಕಪಕ್ಕದಲ್ಲೇ ಇರೋದ್ರಿಂದ ಯಾವುದೇ ತೊಂದರೆ ಇರಲ್ಲ. ಅವರು ಏನಿರುತ್ತೆ ಅದು ಇಮ್ಮಿಡಿಯೇಟ್ ಪ್ರಾಬ್ಲಮ್ ಅನ್ನೋದನ್ನ ಸಾರ್ಟ್ ಔಟ್ ಮಾಡ್ಕೊಳ್ತಾರೆ. ಈ ನಗರಸಭೆ ಆಯ್ತು ಅಂದ್ರೆ ಎಲ್ಲರೂ ಸಿಟಿಗೆ ಬರಬೇಕು. ರೈತರಿಗೆಲ್ಲಾನು, ಯಾಕಂದ್ರೆ ಅಲ್ಲೆಲ್ಲ ತುಂಬಾ ತರಕಾರಿ ಅದೆಲ್ಲ ಬೆಳೆಯೋದ್ರಿಂದ ರೈತರಿಗೆಲ್ಲಾನು ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾ ರೀತಿಯಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ. ಇನ್ನು ಯಾವ್ಯಾವ ಸರ್ವೆ ನಂಬರ್ ನಗರಸಭೆಗೆ ಸೇರ್ಕೊಳ್ಬಹುದು ಅಂತಂದ್ ಹೇಳ್ಬಿಟ್ಟು ಸ್ವಲ್ಪ ನೋಡೋಣ. ಅರಳುಮಲ್ಲಿಗೆ ಗ್ರಾಮ ಪಂಚಾಯಿತಿ ಹಾಲಹಳ್ಳಿ ಸರ್ವೆ ನಂಬರ್ 1 ರಿಂದ 72 ಮತ್ತೆ ಕರೇನಹಳ್ಳಿ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ ಹಾಲಿ ನಗರಸಭೆಗೆ ಸೇರಿರುವುದು ಕೂಡ ಬಿಟ್ಟು ಉಳಿದ ಪ್ರದೇಶವನ್ನ ಮಾತ್ರನೇನೆ ನಗರಸಭೆಗೆ ಹಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಕೊಡಗೇಹಳ್ಳಿ ಗ್ರಾಮ ಪಂಚಾಯಿತಿ ಏನು ಕೊಡಗೇಹಳ್ಳಿ ಗ್ರಾಮ ಠಾಣಾ ಮತ್ತೆ ಗ್ರಾಮ ಸರ್ವೆ ನಂಬರ್ 1 ರಿಂದ 120 ಮತ್ತೆ ಹಸನಘಟ್ಟ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ 1 ಕೂಡ ಹೋಗ್ತಾ ಇದೆ. ಹಾಗೇನೆ ಮಾದಗೊಂಡಳ್ಳಿ ಗ್ರಾಮ ಠಾಣಾ ಹಾಗೂ ಸರ್ವೆ ನಂಬರ್ 94 1 ರಿಂದ 94 ಕೂಡ ಇದು ನಗರಸಭೆಗೆ ಸೇರಿಸಿಕೊಳ್ತಿದ್ದಾರೆ. ಮತ್ತೆ ಕುರುಬ್ರಳ್ಳಿ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ 1 ರಿಂದ 59 ಹೋಗ್ತಾ ಇದೆ. ಪಾಲಂಜೋಗಿಹಳ್ಳಿ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ 1 ರಿಂದ 82 ಮತ್ತೆ ಪಾಲಂಜೋಗಿಹಳ್ಳಿ ಅಮನಿಕೆರೆ ಸರ್ವೆ ನಂಬರ್ ಎಲ್ಲ ಕೂಡ ಸುಮಾರು 15 ರಿಂದ 20 ವರ್ಷಗಳಲ್ಲಿ ನಗರವು ಬೆಳವಣಿಗೆ ಹೊಂದುವ ಗುರಿಯನ್ನ ಹೊಂದಿರೋದ್ರಿಂದ ಇದನ್ನ ಗಮನದಲ್ಲಿಟ್ಟುಕೊಂಡು ಸುತ್ತಮುತ್ತಲಿನ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನ ನಗರಸಭೆಗೆ ಸೇರ್ಪಡೆಗೊಳಿಸಲು ಎಲ್ಲ ರೀತಿಯಲ್ಲಿ ತಯಾರಿ ನಡೆಸಲಾಗ್ತಾ ಇದೆ. ಇದರಲ್ಲಿ ಮಾದಗೊಂಡಳ್ಳಿ, ಹಸನಘಟ್ಟ, ಮಲ್ಲಾತಳ್ಳಿ, ಪಿಂಡಕೂರು ತಿಮ್ಮನಹಳ್ಳಿ, ತಿಪ್ಸಂದ್ರ, ಶಿವಪುರ, ಕೋನಘಟ್ಟ, ಸೊಣ್ಣಪ್ಪನಹಳ್ಳಿ, ತಿಪ್ಪಾಪುರ, ಹಾಲಹಳ್ಳಿ, ನಾಗಸಂದ್ರ, ಕಕ್ಕೇನಹಳ್ಳಿ, ಕೊಡಗೇಹಳ್ಳಿ, ಕುರುಬರಹಳ್ಳಿನ ಕರೇನಹಳ್ಳಿ ಗ್ರಾಮ, ಇಷ್ಟು ಗ್ರಾಮಗಳಲ್ಲಿ ಈ ಕರೇನಹಳ್ಳಿ ನಗರಸಭೆ ಭಾಗನ್ನ ಹೊರತುಪಡಿಸಿ ಮುತ್ಸಂದ್ರ ಗ್ರಾಮ ನಗರಸಭೆ ಭಾಗನ್ನ ಹೊರತುಪಡಿಸಿ ಪಾಲ್ಜೋಗಿಹಳ್ಳಿ, ದುರ್ಗಾಜೋಗಿಹಳ್ಳಿ ಗ್ರಾಮಗಳ ಈ ಎಲ್ಲ ಗ್ರಾಮಗಳನ್ನ ಕೂಡ ಸೇರ್ಪಡೆಗೊಳಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ರೀತಿಯ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರಸಭೆಗೆ ಸೇರ್ಪಡೆಗೊಳಿಸಲು ಉದ್ದೇಶಿರುವಂತಹ ಪ್ರದೇಶಗಳು, ಗ್ರಾಮಗಳನ್ನು ಸೇರ್ಪಡೆ ಮಾಡಲು ಸೂಚಿಸಿರುವಂತಹ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯಿತಿಗಳ ಠರಾವು ಪ್ರತಿ ಮತ್ತೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿಯವರ ಶಿಫಾರಸು ಪತ್ರದೊಂದಿಗೆ ಪ್ರಸ್ತಾವನೆಯನ್ನ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿರುತ್ತಾರೆ. ಯಾಕಂದ್ರೆ ಅದು ಮೊದಲಿಗೆ ಜಿಲ್ಲಾಧಿಕಾರಿಗಳಿಗೇನೆ ಅದನ್ನ ತಲುಪಿಸಬೇಕು, ಅಲ್ಲಿಂದ ಅಪ್ರೂವಲ್ ಆಗಬೇಕು, ಅಪ್ರೂವಲ್ ಆದ್ಮೇಲೆನೆ ನೆಕ್ಸ್ಟ್ ಫರ್ದರ್ ಸ್ಟೆಪ್.
ಆದ್ರಿಂದ ಈ ಸೇರ್ಪಡೆಗೊಳಿಸುತ್ತಿರುವ ಗ್ರಾಮಗಳ ವಿವರ, ಗ್ರಾಮಗಳಿಗೆ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯಿತಿಗಳಿಂದ ಒಪ್ಪಿಗೆ ಸೂಚಿಸಿರುವಂತಹ ಠರಾವು ಪ್ರತಿ ಮತ್ತೆ ತಮ್ಮ ಕಚೇರಿಯಿಂದ ಶಿಫಾರಸು ಪತ್ರದೊಂದಿಗೆ ಈ ಸಲ್ಲಿಕೆಯನ್ನ ಕೊಡಲಾಗಿದೆ ಅಂತಲೇನೆ ಹೇಳ್ತಾ ಇದ್ದಾರೆ. ಇದಕ್ಕೆ ಸುಮಾರು ಜನರ ಪರ ವಿರೋಧ ಕೂಡ ನಡೀತಾ ಇದೆ. ಯಾಕಂತಂದ್ರೆ ಈ ಗ್ರಾಮ ಪಂಚಾಯಿತಿಗಳು ಏನಾದ್ರೂ ಮುನ್ಸಿಪಲ್ ಲಿಮಿಟ್ಗೆ ಏನಾದ್ರೂ ಆಯ್ತು ಅಂತಂದ್ರೆ 100% ಬರೆ ಅನ್ನೋದು ಬಿತ್ತು. ಏನು ತೆರಿಗೆ ದುಪ್ಪಟ್ಟು ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ಪಂಚಾಯತಿಗಳಿಗೂ ನಗರಸಭೆಗಳಿಗೂ ಲಾಟ್ ಆಫ್ ಡಿಫರೆನ್ಸ್ ಬರುತ್ತೆ. ಯಾಕಂದ್ರೆ ಅವ್ರು ಏನು ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾರೆ ಅದೆಲ್ಲಕ್ಕೂ 1 to ಡಬಲ್ ಚಾರ್ಜಸ್ ಅಂತೂ ಆಗ್ತಾರೆ. ಇನ್ನ ಈ ಪತ್ರಕ್ಕೆ ಸಾರ್ವಜನಿಕರ ವಲಯದಲ್ಲಿ ಪರ ವಿರೋಧ ಚರ್ಚೆ ನಡೀತಾ ಇದೆ. ನಗರಸಭೆ ವ್ಯಾಪ್ತಿಯನ್ನ ಸೇರಿಸಿದರೆ ಉತ್ತಮ ಸೌಲಭ್ಯ ದೊರೆಯುತ್ತದೆ ಅನ್ನೋದು ಒಂದು ಕಡೆಗಾದ್ರೆ, ಗ್ರಾಮ ಪಂಚಾಯಿತಿಯ ವ್ಯಾಪ್ತಿ ಜನರಿಗೆ 100% ತೆರಿಗೆಯ ಬಿಸಿ ತಟ್ಟುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಕೂಡ ಅದೇ ಮಾತಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ನಮ್ಮ ದೊಡ್ಡಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ರಸ್ತೆ ಯುಜಿಡಿ ನಾವು ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನ. ಅಲ್ಲದೆ ಒಂದು ವಾರಕ್ಕೊಮ್ಮೆ ನೀರು ಕೂಡ ಇವತ್ತು ಬರ್ತಾ ಇರೋದು ಸಿಬ್ಬಂದಿಗಳ ಕೊರತೆ, ಮತ್ತೆ ದೊಡ್ಡಬಳ್ಳಾಪುರ ಜನತೆಗೆ ನಗರಸಭೆ ಕೆಲಸ ಕಾರ್ಯ ಬಿಟ್ಟು ಅಲಿಬೇಕಾದಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಆದ್ರೆ ಗ್ರಾಮ ಪಂಚಾಯಿತಿ ಅಲ್ಲೇ ಅಕ್ಕಪಕ್ಕದಲ್ಲೇ ಇರೋದ್ರಿಂದ ಯಾವುದೇ ತೊಂದರೆ ಇರಲ್ಲ. ಅವರು ಏನಿರುತ್ತೆ ಅದು ಇಮ್ಮಿಡಿಯೇಟ್ ಪ್ರಾಬ್ಲಮ್ ಅನ್ನೋದನ್ನ ಸಾರ್ಟ್ ಔಟ್ ಮಾಡ್ಕೊಳ್ತಾರೆ. ಈ ನಗರಸಭೆ ಆಯ್ತು ಅಂದ್ರೆ ಎಲ್ಲರೂ ಸಿಟಿಗೆ ಬರಬೇಕು. ರೈತರಿಗೆಲ್ಲಾನು, ಯಾಕಂದ್ರೆ ಅಲ್ಲೆಲ್ಲ ತುಂಬಾ ತರಕಾರಿ ಅದೆಲ್ಲ ಬೆಳೆಯೋದ್ರಿಂದ ರೈತರಿಗೆಲ್ಲಾನು ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾ ರೀತಿಯಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ. ಇನ್ನು ಯಾವ್ಯಾವ ಸರ್ವೆ ನಂಬರ್ ನಗರಸಭೆಗೆ ಸೇರ್ಕೊಳ್ಬಹುದು ಅಂತಂದ್ ಹೇಳ್ಬಿಟ್ಟು ಸ್ವಲ್ಪ ನೋಡೋಣ. ಅರಳುಮಲ್ಲಿಗೆ ಗ್ರಾಮ ಪಂಚಾಯಿತಿ ಹಾಲಹಳ್ಳಿ ಸರ್ವೆ ನಂಬರ್ 1 ರಿಂದ 72 ಮತ್ತೆ ಕರೇನಹಳ್ಳಿ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ ಹಾಲಿ ನಗರಸಭೆಗೆ ಸೇರಿರುವುದು ಕೂಡ ಬಿಟ್ಟು ಉಳಿದ ಪ್ರದೇಶವನ್ನ ಮಾತ್ರನೇನೆ ನಗರಸಭೆಗೆ ಹಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಕೊಡಗೇಹಳ್ಳಿ ಗ್ರಾಮ ಪಂಚಾಯಿತಿ ಏನು ಕೊಡಗೇಹಳ್ಳಿ ಗ್ರಾಮ ಠಾಣಾ ಮತ್ತೆ ಗ್ರಾಮ ಸರ್ವೆ ನಂಬರ್ 1 ರಿಂದ 120 ಮತ್ತೆ ಹಸನಘಟ್ಟ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ 1 ಕೂಡ ಹೋಗ್ತಾ ಇದೆ. ಹಾಗೇನೆ ಮಾದಗೊಂಡಳ್ಳಿ ಗ್ರಾಮ ಠಾಣಾ ಹಾಗೂ ಸರ್ವೆ ನಂಬರ್ 94 1 ರಿಂದ 94 ಕೂಡ ಇದು ನಗರಸಭೆಗೆ ಸೇರಿಸಿಕೊಳ್ತಿದ್ದಾರೆ. ಮತ್ತೆ ಕುರುಬ್ರಳ್ಳಿ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ 1 ರಿಂದ 59 ಹೋಗ್ತಾ ಇದೆ. ಪಾಲಂಜೋಗಿಹಳ್ಳಿ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ 1 ರಿಂದ 82 ಮತ್ತೆ ಪಾಲಂಜೋಗಿಹಳ್ಳಿ ಅಮನಿಕೆರೆ ಸರ್ವೆ ನಂಬರ್ ಎಲ್ಲ ಕೂಡ ನಗರಸಭೆಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದ್ದಾರೆ. ಹಾಗೇನೇನೆ ದರ್ಗಾ ಜೋಗಿಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತೆ ಗ್ರಾಮ ಠಾಣಾ ಏನಿದೆ ಅದನ್ನ ಸೇರಿಸಿಕೊಂಡು ಅದರ ಜೊತೆಗೆ ಸರ್ವೆ ನಂಬರ್ 1 ರಿಂದ 58 ಮತ್ತೆ ಕಕ್ಕೇನಹಳ್ಳಿ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ 1 ರಿಂದ 22 ನಾಗಸಂದ್ರ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ 1 ರಿಂದ 54 ಮತ್ತೆ ದರ್ಗಾ ಜೋಗಿಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತೆ ದರ್ಗಾ ಜೋಗಿಹಳ್ಳಿ ಗ್ರಾಮ ಠಾಣಾ ಹಾಗೂ ಸರ್ವೆ ನಂಬರ್ 1 ರಿಂದ 58 ಇವೆಲ್ಲ ಕೂಡ ಹೋಗ್ತಾ ಇರೋದು. ಇನ್ನೊಂದು ಇದು ಮಜ್ರಾ ಹೊಸಳ್ಳಿ ಗ್ರಾಮ ಪಂಚಾಯಿತಿ ತಿಪ್ಪಾಪುರ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ 1 ರಿಂದ 135 ಕೂಡ ನಗರಸಭೆಗೆ ಸೇರಿಸಿಕೊಳ್ತಿದ್ದಾರೆ. ಮತ್ತೆ ಕನ್ಕುಂಟೆ ಗ್ರಾಮ ಪಂಚಾಯಿತಿ ಮತ್ತೆ ಮಲ್ಲತಳ್ಳಿ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ 1 ರಿಂದ 110 ಮುನ್ಸಿಪಲ್ ಲಿಮಿಟ್ಗೆ ಮಾಡ್ಬೇಕಂತ ಹಿಟ್ ಮಾಡ್ತಾ ಇದ್ದಾರೆ. ಇನ್ನು ಈ ರಾಜಘಟ್ಟ ಗ್ರಾಮ ಪಂಚಾಯಿತಿ ಪಿಂಡ್ಕೂರು ತಿಮ್ನಹಳ್ಳಿ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ 1 ರಿಂದ 32 ತಿಮ್ಸಂದ್ರ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ 1 ರಿಂದ ಗ್ರಾಮದವರೆಗೆ ಮತ್ತೆ ಕೊನಗಟ್ಟ ಗ್ರಾಮ ಪಂಚಾಯಿತಿ ಏನ್ ಬರುತ್ತೆ ಆ ಕೊನಗಟ್ಟ ಗ್ರಾಮ ಪಂಚಾಯಿತಿ ಲಿಮಿಟ್ ಅಲ್ಲಿರುವಂತಹ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ 1 ರಿಂದ 360 ಮಜ್ರಾ ಹೊಸಳ್ಳಿ ಗ್ರಾಮ ಪಂಚಾಯಿತಿ ತಿಪ್ಪಾಪುರ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ 1 ರಿಂದ 135 ಕೂಡ ನಗರಸಭೆಗೆ ಸೇರಿಸಿಕೊಳ್ತಿದ್ದಾರೆ. ಮತ್ತೆ ಕನ್ಕುಂಟೆ ಗ್ರಾಮ ಪಂಚಾಯಿತಿ ಮತ್ತೆ ಮಲ್ಲತಳ್ಳಿ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ 1 ರಿಂದ 110 ಮುನ್ಸಿಪಲ್ ಲಿಮಿಟ್ಗೆ ಮಾಡ್ಬೇಕಂತ ಹಿಟ್ ಮಾಡ್ತಾ ಇದ್ದಾರೆ. ಇನ್ನು ಈ ರಾಜಘಟ್ಟ ಗ್ರಾಮ ಪಂಚಾಯಿತಿ ಪಿಂಡ್ಕೂರು ತಿಮ್ನಹಳ್ಳಿ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ 1 ರಿಂದ 32 ತಿಮ್ಸಂದ್ರ ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್
ಒಂದರಿಂದ ಗ್ರಾಮದವರೆಗೆ ಮತ್ತೆ ಕೊನಗಟ್ಟ ಗ್ರಾಮ ಪಂಚಾಯಿತಿ ಏನ್ ಬರುತ್ತೆ, ಆ ಕೊನಗಟ್ಟ ಗ್ರಾಮ ಪಂಚಾಯಿತಿ ಲಿಮಿಟ್ ಅಲ್ಲಿರುವಂತಹ ಗ್ರಾಮ ಠಾಣ ಮತ್ತೆ ಸರ್ವೆ ನಂಬರ್ 1ರಿಂದ 361ವರೆಗೂ ಕೂಡ ನಗರಸಭೆ ಮಾಡಬೇಕು ಅಂತ ಇದ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಶಿವಪುರ ಗ್ರಾಮ ಠಾಣ ಮತ್ತೆ ಸರ್ವೆ ನಂಬರ್ 1ರಿಂದ 197ವರೆಗೆ, ಮತ್ತೆ ಸಣ್ಣಪ್ಪನಹಳ್ಳಿ ಗ್ರಾಮ ಠಾಣ ಮತ್ತೆ 1ರಿಂದ ಗ್ರಾಮದ ಕೊನೆವರೆಗೂ ಕೂಡ ಮುನ್ಸಿಪಲ್ ಲಿಮಿಟ್ ಅನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಸ್ತಾವನೆಯನ್ನ ಡಿಸಿ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ಇನ್ನು ಏನಿದ್ರು ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಗಬೇಕು. ಬಟ್ ಗ್ರೀನ್ ಸಿಗ್ನಲ್ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಆದರೆ ರೈತರಿಗೆ ಮಾತ್ರ ಗ್ರಾಮ ಪಂಚಾಯತಿ ಲಿಮಿಟ್ ಅಲ್ಲಿ ಏನಿದ್ರೆ ಅವರಿಗಂತೂ 100% ಬರೆ ಬೀಳೋದಂತೂ ಪಕ್ಕ. ಆದ್ರಿಂದ ಯಾವ ರೀತಿ ನೀವು ಡಿಸಿಷನ್ ತಗೊಳ್ತೀರಾ ಅದ್ರ ಮೇಲೆನೆ ನೆಕ್ಸ್ಟ್ ಅದು ಫರ್ದರ್ ನಗರಸಭೆಗೆ ಎಕ್ಸ್ಟೆಂಡ್ ಮಾಡ್ಬೇಕಾ ಬೇಡವಾ ಅನ್ನೋದು ಕೂಡ ಒಂದು ಡಿಪೆಂಡ್ ಆಗುತ್ತೆ. ಇಷ್ಟು ನಮ್ಮ ದೊಡ್ಡಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಆಗ್ತಾ ಇರುವಂತಹ ಅಪ್ಡೇಟ್. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.